ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ರಾಜ್ಯದ ಜನ ಮಾತ್ರವಲ್ಲ, ನೆರೆ ರಾಜ್ಯದ ಜನರು ಕೂಡ ಈ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ವೈರಮುಡಿ ಉತ್ಸವದ ಝಲಕ್ ಹೇಗಿತ್ತು ಅನ್ನೋ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮೇಲುಕೋಟೆಯ ವೈರಮುಡಿ ಬ್ರಹ್ಮೋತ್ಸವ ಸಂಪನ್ನ. ವಜ್ರದ ಕಿರೀಟ ತೊಟ್ಟು ಕಂಗೊಳಿಸಿದ ಚಲುವರಾಯಸ್ವಾಮಿ. ಮೇಲುಕೋಟೆಯ ರಾಜಬೀದಿಯಲ್ಲಿ ಭಕ್ತರ ಹರ್ಷೋದ್ಗಾರ. ದಕ್ಷಿಣ ಬದರಿ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ವಜ್ರ ಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣಗಳನ್ನ ಧರಿಸಿ ಶ್ರೀದೇವಿ ಭೂದೇವಿ ಜೊತೆ ಗರುಡರೂಢನಾದ ಚಲುವನಾರಾಯಣಸ್ವಾಮಿ ಮೇಲುಕೋಟೆಯ ರಾಜಬೀದಿಯಲ್ಲಿ ಸಾಗುತ್ತಿದ್ದರು. ಭಕ್ತರು ಭಗವಂತನನ್ನ ಕಣ್ತುಂಬಿಕೊಂಡ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪೂಜೆ ಸಲ್ಲಿಸುವ ಮೂಲಕ ವೈರಮುಡಿ ಕಿರೀಟವನ್ನ ಬರಮಾಡಿಕೊಂಡ್ರು. ಬಳಿಕ ಚಲುವರಾಯಸ್ವಾಮಿ ಸನ್ನಿಧಿಯ ನವರಂಗದಲ್ಲಿ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ವಜ್ರಾಭರಣವನ್ನ ಪರಿಶೀಲನೆ ಮಾಡಲಾಯಿತು. ನಂತರ ಚಲುವ ನಾರಾಯಣಸ್ವಾಮಿ ಉತ್ಸವ ಮೂರ್ತಿಗೆ ವಜ್ರ ಖಚಿತ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಯಿತು. ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ದೇಗುಲದಿಂದ ಹೊರಬರುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ಸರ್ವಾಲಂಕಾರದೊಂದಿಗೆ ಕಂಗೊಳಿಸುತ್ತಿದ್ದ ಚಲುವ ನಾರಾಯಣಸ್ವಾಮಿ ಉತ್ಸವ ಮೇಲುಕೋಟೆಯ ರಾಜಬೀದಿಗಳಲ್ಲಿ ತೆರಳಿತು. ಈ ವೇಳೆ ರಸ್ತೆ ಎರಡೂ ಬದಿಗಳಲ್ಲಿ ನಿಂತ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು. ಆಗುತ್ತೆ ಅಂತ ಜೊತೆಗೆ ಹೇಳ್ತಾರಲ್ಲ, ಇದೇನೋ ತುಂಬ ವೈಕುಂಠದಿಂದನೇ ಬಂದಿರೋದು ಅನ್ನೋದು ಇದೆಯಲ್ಲ, ಹಂಗಾಗಿ ನಾವು ನೋಡ್ಲೇಬೇಕಂತ ಇವಾಗ ಚೆನ್ನಾಗಿದೆ. ಪ್ರತಿ ವರ್ಷ ಬರಬೇಕಂತ ಅಂದ್ಕೊಂಡಿದ್ದೀವಿ. ತುಂಬಾನೇ ಖುಷಿ ಆಗುತ್ತೆ ಸರ್, ತುಂಬಾನೇ ಖುಷಿ ಆಗುತ್ತೆ. ಅದು ನೋಡ್ಬೇಕಂತಾನೆ ಅದೆಷ್ಟೇ ರಶ್ ಇದ್ರು, ಈಗ ನೋಡಿ ಕಾಲೆಲ್ಲ ತುಳಸಿ ಎಷ್ಟೊಂದು ಹಿಂಸೆ ತಗೊಂಡು ಆದ್ರೂ ತುಂಬಾ ಖುಷಿ ಇದೆ. ಅವ್ರನ್ನ ನೋಡೋದು ತುಂಬಾನೇ ಖುಷಿ ಆಗುತ್ತೆ. ಒಟ್ಟಾರೆ ವೈರಮುಡಿ ಬ್ರಹ್ಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಿನ್ನೆ ಮಧ್ಯಾಹ್ನದಿಂದಲೇ ಕಾಯುತ್ತಿದ್ದ ಭಕ್ತರು ಉತ್ಸವ ಕಣ್ತುಂಬಿಕೊಂಡು ಪುನೀತರಾದ್ರು. ರೋಹಿತ್ ದೇವರಾಳಿ, ಪಬ್ಲಿಕ್ ಟಿವಿ, ಮಂಡ್ಯ.